ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಈಗ ಇಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳೋಕೆ ಹೊರಟಿರುವ ಕತೆ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ದೇವರಾಜ್ ಅವರು ಎಂಥ ಅಪ್ರತಿಮ ಕಲಾವಿದರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ದೇವರಾಜ್ ಅವರು ತುಂಬ ಅವ್ರ ತಾಯಿಗೆ ಅಟ್ಯಾಚ್ಡ್. ಅಂದರೆ ದೇವರಾಜ್ ಸರ್ಗೆ ಒಂದು 3-4 ತಿಂಗಳು ಇರಬೇಕಾದ್ರೇ ಅವ್ರ ಮಗು ಇದ್ದಾಗಲೇ ಅವ್ರ ತಂದೆ ಅವರು ಕಾಲವಾಗ್ಬಿಟ್ಟಿದ್ದಾರೆ. ತಾಯಿ ತುಂಬ ಕಷ್ಟಪಟ್ಬಿಟ್ಟು ಇವ್ರನ್ನ ದೇವರಾಜ್ ಸರ್ ಅಣ್ಣನ್ನ ಬೆಳೆಸಿದ್ದಾರೆ. BSc ಸೇರಿಕೊಂಡಿದ್ದಾರೆ ದೇವರಾಜ್ ಸರು, ಆದರೆ BSc ಡ್ರಾಪ್ಔಟ್ ಅವರು ಮುಗಿಸೋದಕ್ಕಾಗಲಿಲ್ಲ. ಯಾಕೆಂತಂದರೆ ಆ ಟೈಮ್ನಲ್ಲಿ HMT ಕಾರ್ಖಾನೆಯಲ್ಲಿ ಕೆಲಸ ಸಿಗುತ್ತೆ ಅಂತಂದರೆ ಅದು ಒಂದು ದೊಡ್ಡ ಹುದ್ದೆ ಥರನೇ ಒಂದು ಲೆಕ್ಕಾಚಾರ. ಒಂದು ದೊಡ್ಡ ಬ್ಯಾಂಕಲ್ಲೋ ಇನ್ನೊಂದು ದೊಡ್ಡ ಸಂಸ್ಥೆನಲ್ಲೋ ಕೆಲಸ ಸಿಕ್ಕುವಷ್ಟು ಒಂದು ಸಂತಸ. ಅಲ್ಲಿ ಒಂದು ಟೆಕ್ನಿಷಿಯನ್ ಕೆಲಸ ನಮ್ಮ ದೇವರಾಜ್ ಸರ್ಗೆ ಸಿಕ್ಕಿದೆ. ಅಲ್ಲಿ ಸೇರಿದ್ದಾರೆ. ಅಲ್ಲೇ ಇನ್ಫ್ಯಾಕ್ಟ್ ಅವರ ಒಂದು ಒಳಗಡೆ ಇರುವ ಕಲಾವಿದನಿಗೆ ಒಂದು ವೇದಿಕೆಯಾದಂಥ ಜಾಗ. ಅಲ್ಲಿಂದ ಸಾಕಷ್ಟು ನಾಟಕಗಳನ್ನ ಆಡ್ತಿದ್ರು, ಚಿತ್ರರಂಗಕ್ಕೆ ಬಂದರು. ಎಲ್ಲ ತಮಗೆ ಕೆಲವರಿಗೆ ಗೊತ್ತಿರುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ದೇವರಾಜ್ ಸರ್ ಈ ಕಡೆ HMTನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಸಿನಿಮಾಗಳಂದರೆ ಮೊದಲನೇ ಸಿನಿಮಾ ತ್ರಿಶೂಲ ಅಂತ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಆ ತ್ರಿಶೂಲ ಸಿನಿಮಾ ಶೂಟಿಂಗ್ ಆಯಿತು, ಬಟ್ ರಿಲೀಸು ಆಗಲಿಲ್ಲ, ಲೇಟ್ ಆಯಿತು. ಹೀಗೆ ಒಂದು 4-5 ಸಿನಿಮಾ ದೇವರಾಜ್ ಅವರು ಅಭಿನಯಿಸಿದ್ದು ರಿಲೀಸೇ ಆಗಲಿಲ್ಲ. ಅವ್ರದ್ದು ಮೊದಲು ಬಿಡುಗಡೆ ಆಗಿದ್ದು ನನಗೆ ಗೊತ್ತಿರೋ ಪ್ರಕಾರ 27 ಮಾವಳ್ಳಿ ಸರ್ಕಲ್ ಅಂತ ಕಾಣುತ್ತೆ. ತಪ್ಪಿದರೆ ಕ್ಷಮೆ ಇರಲಿ, ನನ್ನ ಪ್ರಕಾರ ಅದೇ ಅಂತ ಕಾಣುತ್ತೆ. ಬಟ್ ಅವರ ಅದೃಷ್ಟಕ್ಕೆ ಎಲ್ಲ ಕಡೆ ಈ ಗಾಂಧಿನಗರದಲ್ಲಿ ಟಾಕ್ ಸ್ಟಾರ್ಟ್ ಆಗೋದು. ಒಬ್ಬ ಕಲಾವಿದ ಬಂದಿದ್ದಾರೆ, ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ದೇವರಾಜ್ ಸರ್ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ನಟಿಸ್ತಾ ಬಂದರು. ಇದೇ ಸಂದರ್ಭದಲ್ಲಿ ಅಂತ ಕಾಣುತ್ತೆ ಮೇಡಮ್ನ, ಅಂದರೆ ಅವರ ಶ್ರೀಮತಿಯವ್ರನ್ನ ದೇವರಾಜ್ ಸರ್ ಮೀಟ್ ಮಾಡಿದ್ದು. ಡಿ ಬಾಬು ಅವರು, ಅಂದರೆ ನಮ್ಮ ಡಿ ರಾಜೇಂದ್ರ ಬಾಬು ಅವರು ಒಂದು ಚಿತ್ರನ ನಿರ್ದೇಶನ ಮಾಡಬೇಕಾಗಿತ್ತು. ಆ ಸಿನಿಮಾಗೆ ದೇವರಾಜ್ ಸರ್ ಆ್ಯಂಡ್ ಮೇಡಮ್ಮು ಪೇರ್ ಆಗಿತ್ತು. ಬಟ್ ಆದರೆ ಕಾರಣಾಂತರಗಳಿಂದ ಆ ಪಿಕ್ಚರ್ ಟೇಕ್ ಆಫ್ ಆಗಲಿಲ್ಲ, ಅದು ಸ್ಟಾರ್ಟೇ ಆಗಲಿಲ್ಲ. ಆದರೆ ದೇವರಾಜ್ ಸರ್ ಹಾಗೂ ಮೇಡಮ್ ಪರಿಚಯ ಆಗಿದೆ. ಆ ಪರಿಚಯ ಒಳ್ಳೆ ಸ್ನೇಹ ಆಗಿದೆ. ಒಂದು 2-3 ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ. ಒಂದು ದಂಗೆ ಅಂತ ಒಂದು ಚಿತ್ರ, ಇನ್ನೊಂದು ನಮ್ಮ BC ಗೌರಿಶಂಕರ್ ಅವರ ಕೆಂಡದ ಮಳೆ. ಸೊ ಈ ಸಂದರ್ಭದಲ್ಲಿ ಮದುವೆ ಅನ್ನೋ ಒಂದು ನಿರ್ಧಾರಕ್ಕೆ ಇಬ್ಬರು ಬಂದಿದ್ದಾರೆ. ನಾನು ಏನಕ್ಕೆ ಇಷ್ಟೆಲ್ಲ ಕತೆ ಹೇಳಿದೆ ಅಂತಂದರೆ, ನೋಡಿ, ಚಿತ್ರಗಳಲ್ಲಿ ದೇವರಾಜ್ ಸರ್ ಅಭಿನಯಿಸ್ತಿದ್ದ ಪಾತ್ರ ಬಹುತೇಕ ಆವಾಗ ಒಂದು ಖಳನಾಯಕನ ಪಾತ್ರ, ಅದನ್ನು ಅಷ್ಟು ಇಂಪ್ರೆಸ್ಸಿವ್ ಮಾಡೋರು. ಆದರೆ ಅವರ ನಿಜ ಜೀವನದ ಬದುಕಿನಲ್ಲಿ ದೇವರಾಜ್ ಸರ್ ಅಂತ ಒಬ್ಬ ಮೃದುವಾದ ಮನಸ್ಸಿನ ವ್ಯಕ್ತಿ ಖಂಡಿತ ಇಲ್ಲ. ಯಾಕೆಂತಂದರೆ ಅವರು ಇಷ್ಟು ವರ್ಷ ಪ್ರೀತಿಸಿ ಮದುವೆಯಾಗಿ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಪ್ರಣಾಮ್ ಅಂತ ಇಬ್ಬರು ಅದ್ಭುತವಾದ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಅವ್ರ ಕೆರಿಯರ್ನ ಸ್ಟ್ರಾಂಗ್ ಮಾಡಿ ನಟನಾಗಿ ನಿರ್ಮಾಪಕನಾಗಿ ಸಾಕಷ್ಟು ಬೆಳೆದಿದ್ದಾರೆ ದೇವರಾಜ್ ಅವರು. ಅದರೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನಾಗಿ ದೇವರಾಜ್ ಸರ್ ಹಾಗೆ ಮೇಡಮ್ ಇಬ್ಬರೂ ಒಂದು ಗಂಡ ಹೆಂಡತಿಯಾಗಿ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಅಂದರೆ ಲೈಫ್ ಅನ್ನೋದು ಹೇಗೆ, ಹೊಂದಾಣಿಕೆ ಅನ್ನೋದು ಹೇಗೆ, ಸಿನಿಮಾ ರಂಗದಲ್ಲಿದ್ದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೇಗೆ ಜೀವನ ಸಾಗಿಸ್ಬೇಕು ಅನ್ನೋದಕ್ಕೆ ನಮ್ಮ ದೇವರಾಜ್ ಸರ್ ಹಾಗೂ ಮೇಡಮ್ಮೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ದೇವ್ ಸರ್ ಬಗ್ಗೆ ಇದೊಂದು ಕತೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಈ ಕತೆನ ಹೇಳಿದೆ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.